ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಉಳಿಯಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಯಾವುದು ಸಾಧ್ಯ ಇದೆಯೋ ಅದನ್ನ ಮಾಡಿ. ಇದಾಗಲ್ಲ, ಇದಕ್ಕೆ ಸಾಲ ಮಾಡಬೇಕು, ಈ ದುಡ್ಡಿನೆಲ್ಲಿಂದ ತರೋದು, ಈ ವಸ್ತುನೆಲ್ಲಿಂದ ತರೋದೆಲ್ಲ ಹೋಗಬೇಡಿ. ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡಿ. ಮೊದಲನೇದೇನು ಅಂತ ಹೇಳಿದ್ರೆ, ನೀವು ಹಣ ಇಡುವಂತ ಸ್ಥಳದಲ್ಲಿ, ತಿಜೋರಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಎಮೆಥಿಸ್ಟ್ ಅನ್ನುವಂತ ಒಂದು ಕಲ್ಲು, ಒಂದು ರತ್ನ ಬರುತ್ತೆ. ಅದು ಎಮೆಥಿಸ್ಟ್ ಅನ್ನುವಂಥದ್ದು. ಅದು 10 ಕ್ಯಾರೆಟ್ ಇರುವಂತ ಒಂದು ರತ್ನವನ್ನ ಅದು ತಗೊಂಡ್ಬಂದು ಅಲ್ಲಿ ಇಟ್ಬಿಡಿ. ಆ ಜಾಗದಲ್ಲಿ ಪರ್ಮನೆಂಟ್ ಆಗಿ ಅದೇ ಜಾಗದಲ್ಲಿ ಅದನ್ನ ಬಿಡಿ. ಎರಡನೇ ಪ್ರಯೋಗ ಏನು ಅಂತ ಹೇಳಿದ್ರೆ, ಮನೆಯಲ್ಲಿರುವಂತ ಮನೆ ಒಡತಿ, ಮನೆ ಯಜಮಾನಿ ಯಾರೇ ಇರ್ಲಿ, ತಾಯಿ ಇರ್ಬೋದು, ಅಕ್ಕ ಇರ್ಬೋದು, ಹೆಂಡತಿ ಇರ್ಬೋದು, ಯಾರೇ ಇರ್ಬೋದು, ಮನೆ ಒಡತಿ ಯಾರಿದಾರೋ ತಮ್ಮ ಎಡಗೈಯಲ್ಲಿ ಉಂಗುರವನ್ನ ಬಳಸಬೇಕು. ಅದು ಕೂಡ ಬೆಳ್ಳಿಯದಾಗಿರಬೇಕು. ಯಾವ ಬೆರಳಾದ್ರೂ ಪರವಾಗಿಲ್ಲ, ಎಡಗೈನಲ್ಲಿ ಉಂಗುರವನ್ನ ಬಳಸಿ, ಅದು ಬೆಳ್ಳಿಯದಾಗಿದ್ದರೆ ಬಹಳ ಒಳ್ಳೆಯದು. ಪ್ರತಿದಿನ ಮನೆಯಲ್ಲಿ ಬೆಳಗಿನ ಜಾವ 7 ಗಂಟೆ ಒಳಗಾಗಿ, 7 ಗಂಟೆ ಮೇಲೆ ಮಾಡಬೇಡಿ, ವೆಂಕಟೇಶ್ವರ ಸುಪ್ರಭಾತವನ್ನ ಕೇಳಿಸ್ಕೊಳ್ಳಿ. ಜೋರಾಗಿ ಹಾಕ್ತೀರಾ ಹಾಕಿ, ಕಿವಿಗೆ ಹಾಕೋಬೇಕಂತೇನಿಲ್ಲ. ಮನೆಯಲ್ಲಿ ವೆಂಕಟೇಶ್ವರ ಸುಪ್ರಭಾತವನ್ನ ಮನೆಯಲ್ಲಿ ಕೇಳಿಸೋ ತರ ಹಾಕಿ. ಪ್ರತಿ ವಾರ ಅಥವಾ ತಿಂಗಳಿಗೆ ಒಂದ್ಸಲ ಅಥವಾ 3 ತಿಂಗಳಿಗೆ ಒಂದ್ಸಲ ಆದ್ರೂ ಶುಕ್ರವಾರ ಶುಕ್ರಹೋರೆ ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಾಗಿ ಮನೆಗೆ ಕಲ್ಲು ಉಪ್ಪನ್ನ ತಗೊಂಡ್ ಬನ್ನಿ. ಅಡಿಗೆಗೆ ಬಳಸೋದಿಕ್ಕೆ, ಇಳೆ ತೆಗೆಯೋದಕ್ಕಲ್ಲ, ಅಡಿಗೆಗೆ ಬಳಸೋದಿಕ್ಕೆ. ತಿಂಗಳಿಗೆ 1 ಸಲ ಅಥವಾ 3 ತಿಂಗಳಿಗೆ 1 ಸಲ ಆದ್ರೂ ಯಾರಾದ್ರೂ ಒಬ್ಬರು ವಯಸ್ಸಾಗಿರುವಂತ ಸುಮಂಗಲಿಗೆ, ಯಾರಾದ್ರೂ ಒಬ್ಬರು ವಯಸ್ಸಾಗಿರುವಂತ ಸುಮಂಗಲಿ, ನಮ್ಮ ಮನೆಯವರು ಆಗಿರಬಾರ್ದು, ಬೇರೆಯವ್ರ ಮನೆಯವರು ಅಂದ್ರೆ ಬೇರೆಯವರಾಗಿರ್ಬೇಕು, ನಮ್ಮ ಸಂಬಂಧಿಕರು ಯಾರು ಆಗಿರಬಾರ್ದು. ವಯಸ್ಸಾಗಿರುವ ಸುಮಂಗಲಿಗೆ ಮದರಂಗಿ, ಬಳೆ, ಬಟ್ಟೆ, ಹೂವ, ಅರಿಶಿನ ಕುಂಕುಮವನ್ನ ದಾನವಾಗಿ ಕೊಡಿ. ಏನು ದಾನ ಆಗುತ್ತೋ ಅದನ್ನ ಕೊಡಿ. ಇದೇ ವಸ್ತುಗಳನ್ನ ಕೊಡಿ ಅಂತ ನಾನು ಹೇಳಲ್ಲ. ಏನು ದಾನವಾಗುತ್ತೋ ಇದನ್ನ ಕೊಡ್ತಾ ಬನ್ನಿ. ಈ ಒಂದು ಪ್ರಯೋಗಗಳನ್ನ ಪ್ರತಿ ಬಾರಿ ನೀವುಗಳು ರಿಪೀಟ್ ಮಾಡೋದ್ರಿಂದ, ಪ್ರತಿ ಬಾರಿ ಇದನ್ನ ಪುನರಾವರ್ತನೆ ಮಾಡ್ತಾ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಇರ್ತಾಳೆ, ಸ್ಥಿರವಾಗಿರ್ತಾಳೆ. ಹಿಂಗ್ ಬಂದ್ರು ಹಿಂಗ್ ಹೋದ್ರು, ಬಂತು ಹೋಯ್ತು ದುಡ್ಡು ಅಂತೀವಲ್ಲ, ಆ ತರದ್ ಇರಲ್ಲ. ನೋಡಿ, ಅಮೆಥಿಸ್ಟ್ ಸ್ಟೋನ್ನ ತಗೊಂಬಂದಿಟ್ರ ಮತ್ತೆ ತಗೊಂಬರ್ಬೇಕನ್ನುವಂತ ಅವಶ್ಯಕತೆ ಇಲ್ಲ. ರೈಟ್. ಎಡಗೈನಲ್ಲಿ ಬಂದ್ಬಿಟ್ಟು ಬೆಳ್ಳಿ ವಸ್ತುಗಳನ್ನ ಯಾವ್ದನ್ನ ಒಂದು ಧರಿಸಿದ್ರೆ, ಯಾವ್ದೋ ಒಂದು ಉಂಗ್ರ ಇತ್ಯಾದಿಗಳನ್ನ ಹೆಣ್ಮಕ್ಳು ಹಾಕೊಂಡ್ಬಿಟ್ರಿ, ಮುಗಿದಾಯ್ತು. ಮತ್ತೆ ಹಾಕೋಬೇಕನ್ನುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಇನ್ನೊಂದು ತನ್ನಿ, ಮತ್ತೆ ಪುನರಾವರ್ತನೆ ಮಾಡಿ, ಆ ತರದ್ದೇನಿಲ್ಲ. ಉಪ್ಪನ್ನ ತರುವಂಥದ್ದು, ದಾನಾದಿಗಳನ್ನ ಮಾಡುವಂಥದ್ದು, ಇದು ಪುನರಾವರ್ತನೆ ಆಗುತ್ತೆ. ವೆಂಕಟೇಶ್ವರ ಸುಪ್ರಭಾತ ಪ್ರತಿದಿನ ಬೆಳಿಗ್ಗೆ 7 ಗಂಟೆ ಒಳಗಾಗಿ ನಿಮ್ಮ ಮನೆಯಲ್ಲಿ ಕೇಳಿಸ್ಬೇಕು. ಈ ರೀತಿ ನೀವು ಪರಿಹಾರವನ್ನ ಮಾಡಿ ನೋಡಿ. ತುಂಬಾ ಸರಳವಾಗಿರುವಂತ ಪರಿಹಾರ ಆಗಿದೆ. ಸ್ಥಿರ ಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಉಳಿಯೋದಕ್ಕೆ ಈ ಪರಿಹಾರಗಳು ಕೆಲಸ ಮಾಡ್ತವೆ. ಖಂಡಿತವಾಗಲೂ ಇದರಿಂದ ಉಪಯೋಗ ಆಗುತ್ತೆ. ಇದೇ ರೀತಿಯಾದಂಥ ಪರಿಹಾರಗಳು, ಸಣ್ಣ ಪುಟ್ಟ ವಿಚಿತ್ರವಾಗಿರುವಂತ ಸರಳವಾಗಿರುವಂತ ಪರಿಹಾರಗಳು ನಿಮಗೆ ಬೇಕಾ? ಗುರುಭಕ್ತಿ ಜ್ಯೋತಿಷ ಕೇಂದ್ರದ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನಿದೆಯೋ, ನಾವು ಬಹಳಷ್ಟು ತರಗತಿಗಳನ್ನ ಮಾಡ್ತಾ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಸರಳ ಪರಿಹಾರಗಳ ಇನ್ಫಾರ್ಮೇಶನ್ ಸಿಗುತ್ತೆ, ನಮ್ಮಿಂದ ಬರುವಂತ ವಿಚಾರಗಳ ಬಗ್ಗೆ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರ್ತವೆ. ಆದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿರ್ಬೇಕು ಸರ್. ಪರಿಹಾರಗಳು ನೀವು ಕೊಡ್ತಾ ಇದ್ದೀರಾ, ನೀವು ಕೊಡ್ತಾ ಇರೋ ಪರಿಹಾರಗಳು ಕೆಲಸ ಮಾಡ್ತಾ ಇದಾವೆ. ನಾವು ಯಾರಿಗೋ ಕೊಡ್ತಾ ಇದೀವಿ, ಅವ್ರಿಗೂ ಕೆಲಸ ಮಾಡ್ತಾ ಇದ್ದೇವೆ, ಸೂಪರ್ ಆಗಿದೆ. ಬಟ್ ಕೆಲವೊಂದು ಪರಿಹಾರಗಳು ನಾವು ಕೇಳ್ತಾ ಇದ್ದೀವಿ, ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇದೆ. ಅದಕ್ಕೆ ಅಡ್ವಾನ್ಸ್ ಪರಿಹಾರಗಳು ನಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತ ತರಗತಿಗಳು ಈಗಾಗಲೇ ನಡೆದಿದೆ, ನಡೀತಾ ಇದೆ. ಸಂಬಂಧಪಟ್ಟವರು ಯಾವ ತರಗತಿ ಬೇಕೋ ಆ ತರಗತಿಗೆ ತಾವು ಜಾಯ್ನ್ ಆಗ್ಬೋದು. ಆ ತರಗತಿಯ ವಿಚಾರಗಳನ್ನ ನೀವು ತಗೋಬಹುದು. ಯಾಕಂದ್ರೆ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ, ಅಡ್ವಾನ್ಸ್ ಆಗಿರುವಂತ ಪರಿಹಾರಗಳನ್ನ ನಾವು ಹಾಕ್ತಾ ಇಲ್ಲ. ಜನರಲ್ ಆಗಿರುವಂತ ಪರಿಹಾರ, ಎಲ್ಲರೂ ಮಾಡಬಹುದಾದಂತ ಪರಿಹಾರಗಳನ್ನ ನಾವು ಕೊಡ್ತಾ ಇದೀವಿ. ಪರಿಹಾರ ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಮಾಡಿದ್ರೆ ಆ ಪರಿಹಾರ ಕೆಲಸ ಮಾಡುತ್ತೆ ಇತ್ಯಾದಿ ವಿಚಾರ, ಗೋಪ್ಯ ವಿಚಾರಗಳು ತರಗತಿಯಲ್ಲಿ ತಿಳಿಸಲಾಗುತ್ತೆ. ಸಾಧ್ಯವಾದವರು, ಆಸಕ್ತಿ ಇದ್ದವರು ನಮ್ಮ ತರಗತಿಗೆ ಸೇರಿ ಮುಂದಿನ ವಿಚಾರಗಳನ್ನ ಕಲಿಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.